ಮೋಟರ್ ಸೈಕಲ್ಸ್ ನೋಡ್ಕೊಂಡು ಹುಡುಗರಿಗೆ ಏನು ಇಷ್ಟ ಕಂಟೆಂಟ್ ಮಾಡ್ಕೊಳಕ್ಕೆ ಎಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ಹೇಳಿದ್ರು, ಪಾಯಿಂಟ್ ಟು ಬಿ ನೋಟೆಡ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಮ್ಮ ಮೋಟೋ ಸೋಲ್ನ ಡೇ 2 ಇವೆಂಟು. ಸೊ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಫಸ್ಟ್ ಯಾರನ್ನೋ ಮೀಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀನಿ. ನೋಡೋಣ ಯಾರು ಸಿಗ್ತಾರೆ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಿನ್ನೆ ಪಾಸೇ ಕೊಟ್ಟಿರಲಿಲ್ಲ, ಅವ್ರು ಮಿಸ್ ಆಗ್ಬಿಟ್ಟಿತ್ತು, ತೊಗೊಂಡಿರಲಿಲ್ಲ. ಸೊ ಇವತ್ತು ಇದನ್ನು ಕೊಟ್ಟಿದ್ದಾರೆ, ಮೀಡಿಯಾ ಪಾಸ್ ಕೊಟ್ಟಿಲ್ಲ. ಇರಲಿ, ಲೆಟ್ಸ್ ಗೋ, ಹೋಗೋಣ ಒಳಗಡೆ ಏನೇನು ನಡೀತಾ ಇದೆ ಇವೆಂಟ್ಸ್ ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಇದು ಈವೆಂಟ್ ಏರಿಯಾ. ಇದು ಒಳಗಡೆ ಬಂದಿದ ತಕ್ಷಣ ನೋಡಿ, ಇಲ್ಲಿ ಫುಲ್ಲು ಫುಡ್ ಸ್ಟಾಲ್ಸ್ ಇದೆ ಫುಲ್ಲಾಗಿ. ಇಲ್ಲಿ ಈವೆಂಟ್ಸ್ಗಳು ಏನಾದರೂ ಇತ್ತು ಅಂದರೆ ಲಾಂಚಸ್ಸು ಎಲ್ಲ ಮಾಡಿದ್ರು ನಿನ್ನೆ ಆ್ಯಕ್ಚುಲಿ. ಸೊ ಅಲ್ಲಿ ಪರ್ಫಾರ್ಮೆನ್ಸ್ ಗೇರ್, ಅರ್ಬನ್ ವಾಲ್ಟ್ ಅಂತ ಎಲ್ಲ ಇದೆ. ಸೊ ಇಲ್ಲಿ ಫುಲ್ಲು ರೋನಿನ್ ಮಾಡಿಫಿಕೇಷನ್ಸು, ಅದಾದಮೇಲೆ 3 ಟನ್ ಮಾಡಿಫಿಕೇಷನ್ಸ್ ಏನೇನು ಮಾಡಿದ್ರು ಆ ಗಾಡಿಗಳನ್ನ ಇಲ್ಲಿ ನಿಲ್ಲಿಸಿದ್ದಾರೆ. ನೋಡ್ಬೋದು ಈ ರೋನಿನ್ ಗಾಡಿನ ಯಾವ ರೇಂಜಿಗೆ ಮಾಡಿಫೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಗಾಡಿ ನೋಡಿ, ಇಲ್ಲೊಂದು ಗಾಡಿ ಇದೆ. ಅದು ಬಿಟ್ಟು ಅಲ್ಲಿ 2 ಗಾಡಿ, ಅದು ಹೊಸದಾಗಿ ಲಾಂಚ್ ಆಗಿರೋದು ಆ್ಯಕ್ಚುಲಿ, ರೋನಿನ್ ಗೋವಾನ್ ಅಂತೇಳಿ. ಸೊ ಇದು ಹೊಸದಾಗಿ ಲಾಂಚ್ ಆಗಿರೋದು ರೋನಿನ್ ಅಗೋಂಡಾ ಅಂತೇಳಿ. ಸೊ ಗೋವಾದು ಒಂದು ವೈಬ್ಸ್ ಇರಲಿ ಅಂತ ಹೇಳ್ಬಿಟ್ಟು ಗೋವಾ ಬೀಚ್ ಡೇ ಹೆಸರಿಟ್ಟಿದ್ದಾರೆ. ಇದು ಕಲರ್ ಕೂಡ ಹಂಗೆ ಇದೆ, ಸಕಲಾಗಿದೆ ಗಾಡಿ ನೋಡೋದಕ್ಕೆ. ನನಗಂತೂ ಸಖತ್ ಇಷ್ಟ ಆಯಿತು. ನೋಡಿ ಹೆಂಗಿದೆ, ಹೊಸ ಕಲರ್. ಆ್ಯಕ್ಚುಲಿ ರೋನಿನ್ ಮುಂಚೆನೇ ಲಾಂಚ್ ಆಗಿತ್ತು, ಬಟ್ ಇದರಲ್ಲಿ ಒಂದು ಹೊಸ ಕಲರ್ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಮಾಡಿಫೈ ಮಾಡಿರೋ ಗಾಡಿ, ಹೆವಿ ಮಾಡಿಫಿಕೇಷನ್ಸ್ ಮಾಡಿದ್ದಾರೆ. ನೋಡಿ ಇಲ್ಲೊಂದಿದೆ, ಅಲ್ಲೊಂದಿದೆ, ಬ್ಯೂಟಿ. ಇದು ಫುಲ್ಲು ಇದೇನೆ. ಇಲ್ಲಿ 310 ನೋಡಿ, 310 ಇದಂತೂ ಇದರಲ್ಲಿ ಒಂದರಲ್ಲಿ ಹೈಡ್ರಾಲಿಕ್ ಇತ್ತು. ಆ ಗಾಡಿನೆಲ್ಲ ತೊಗೊಂಡೋಗ್ಬಿಟ್ಟಿದ್ದಾರೆ ಅನ್ಸುತ್ತಾ. ಇಲ್ಲೇ ಇದೆ ಇದು, ಇದೇನೆ. ಇದರಲ್ಲಿ ಹೈಡ್ರಾಲಿಕ್ ಕೂಡ ಇದು ಮಾಡಿದ್ದಾರೆ, ಸೂಪರು. ಸೊ ಗಾಡಿ ಕೀ ಇಲ್ಲ, ಇಲ್ಲಿಲ್ಲ ಅಂದರೆ ಗೊತ್ತಾಗೋದಿಲ್ಲ. ಸೊ ಬಟನ್ಸ್ ಎಲ್ಲ ತೋರಿಸ್ತೀನಿ. 310 ನೋಡಿ, ಅದು ರೀಲ್ ನೋಡಿರ್ತೀರ ನಂದು. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಹೊಸ ಕಲರು 20th ಆ್ಯನಿವರ್ಸರಿ ಎಡಿಷನ್ ಅಂತ ಬಿಟ್ಟಿದ್ದಾರೆ. ಸೊ ಇದು ಫುಲ್ಲು 310 ಬೇ ಇದೆ ಆ್ಯಕ್ಚುಲಿ. ಡಿಪ್ಸ್ ಹೊಡಿಸ್ತಾರೆ, ಬಮ್ಮ ಬಂತು. ವಾವ್, ಎಲ್ಲ 60 ಡಿಪ್ಸ್ ಹೊಡೆದವ್ರೆ ಇವರು. ಓ ಮೈ ಗಾಡ್, ಸೂಪರು. 80 ಡಿಪ್ಸ್ ಹೊಡೆದ್ರು ಮನೆಗೂ. MT ಜೊತೆ ಕೊಲ್ಯಾಬ್ ಆಗಿ ಹೆಲ್ಮೆಟ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ನೋಡ್ಬೋದು, riding safe is a very very important criteria for us, and again from being the flag bearer of motorsports in India. ಸ್ಟಂಟ್ ಶೋ ನೋಡಿಕೊಂಡು, ಸ್ಟಂಟ್ ಶೋ ಕಾಂಪಿಟೇಷನ್ ನಡೀತಾಯಿತ್ತು ನೋಡಿಕೊಂಡು. ಇವಾಗ ಗಾಡಿಗಳು ನೋಡಿ, ಈ ಟಿ ವಿ ಎಸ್ದು ಹಿಸ್ಟ್ರಿನೇ ಅಂತಲೇ ಹೇಳ್ಬೋದು. ನೋಡಿ ಟಿ ವಿ ಎಸ್ ನಮ್ಮ 50 ಹಿಡಿದು ಶೋಗನ್ನು, ಇದು ರೇಸ್ಗೆ ಏನೇನು ಯೂಸ್ ಮಾಡಿದ್ರು ಆ ಗಾಡಿಗಳೆಲ್ಲ ಇದೆ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ನೋಡಿ ಇಲ್ಲಿ ಡಕಾರ್ ಗಾಡಿ, ಅದಾದಮೇಲೆ ಇದ್ರದ್ದು ಯಾವುದ್ರದ್ದು ಮೋಟೋಕ್ರಾಸ್, ಸಾರಿ, ಆಮೇಲೆ ಟ್ರ್ಯಾಕ್ ಗಾಡಿಗಳು, ಏಜನ್ ಗಾಡಿಗಳು, ಎಲ್ಲ ಗಾಡಿಗಳು ಇಟ್ಟಿದ್ದಾರೆ ಗುರು. ಅಪೇಚಿಗಳಂತೂ 310, 200, 310 ಫಸ್ಟ್ ಜೆನ್ ಇದರಿಂದ ಹಿಡ್ದು ಎಲ್ಲ ಗಾಡಿಗಳು ಇದೆ. ಇದು ಸಖತ್ತಾಗಿದೆ ಗುರು ಗಾಡಿ. ನೋಡ್ತಾ ಇದ್ರೆ ಎಲ್ಲ ಇಷ್ಟ ಆಗುತ್ತೆ. ಈ ಥರ ಒಂಥರ ಲುಕ್ಕು ಹೆಂಗಿದೆ ನೋಡಿ, 2025 ಸೂಪರ್. ಸೊ ಇಲ್ಲಿ ಫುಲ್ಲು ಎಲ್ಲ ಗಾಡಿಗಳು ಡಿಸ್ಪ್ಲೇ ಮಾಡಿದ್ದಾರೆ, ಸೂಪರ್ ಆಗಿದೆ. ಸೊ ಇವಾಗ ಒಳಗಡೆ ಇನ್ನೂ ಏನೇನು ಇವೆಂಟ್ ಇದೆ ಅಂತ ಗೊತ್ತಿಲ್ಲ, ಹೋಗೋಣ. ಬಾಯ್ಸ್ ಎಲ್ಲೋದ್ರು ನೋಡೋಣ. ಇಲ್ಲಿದೆ ಹೆಂಗಿದೆ? ಹೌ ಇಸ್ ದ ಜೋಶ್? ವೆರಿ ಹೈ. Check also very high. How is the Josh, bro? ಓ ಓಕೆ, ಅರ್ಥ ಆಯ್ತು ಬಿಡಿ. ಹೆಂಗಿತ್ತು? ಹೌ ಇಸ್ ದ ಜೋಶ್? ಹಾಂ, ಯಾವುದು? ಡಕಾರ್ ಗಾಡಿಗಳು ಅದೆಲ್ಲ ಕಾರ್ಬನ್ ಫೈಬರ್ ಅಲ್ಲ, ಹಿಮಾಲಯನ್ ಅನ್ಕೊಂಡೋದನಾ ಚಾನಲ್. ಹಾಂ ನೋಡಿ, ನಮ್ಮ ಸ್ನೇಹಿತರು ಟ್ರಿಪಲ್ ರೆಸ್ಟೋರ್ ಬಂದಿದ್ದಾರೆ. ಹಾಯ್ ಬ್ರೋ. ಎಸ್ ಗೋವಾದಲ್ಲಿ ಫುಲ್ಲು ಜಾಲಿ ಮಾಡ್ತಿದ್ದೀವಿ. ಹೆಂಗೆ ಮೋಟೋಸೋಲಲ್ಲಿ ಫುಲ್ಲು ಮೋಟರ್ ಸೈಕಲ್ಸ್ ನೋಡ್ಕೊಂಡು ಹುಡುಗರಿಗೆ ಏನು ಇಷ್ಟ ಕಂಟೆಂಟ್ ಮಾಡ್ಕೊಳಕ್ಕೆ ಎಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ಹೇಳಿದ್ರು, ಪಾಯಿಂಟ್ ಟು ಬಿ ನೋಟೆಡ್. ನಮ್ಮ ಹುಡುಗರು ಹಂಗೇನೆ, ಬಟ್ ಹೇಳ್ಕೊಳಲ್ಲ ಪಾಪ, ಅವ್ರು ಒಂಥರ ನಾಚಿಕೆ. ಸೂಪರ್ ಸೂಪರ್. ಲೆಟ್ಸ್ ಗೋ, ಒಳಗಡೆ ಹೋಗೋಣ, ನೋಡೋಣ ಇವಾಗ ಏನು ಇವೆಂಟ್ ಇದೆ ಅಂತೇಳಿ. ಬನ್ನಿ ವೈಸ್ ಹೋಗೋಣ. ಸೊ ಇಲ್ಲಿ ಮರ್ಚೆಂಡೈಸ್ಗಳಿದೆ ನೋಡ್ಬೋದು, ಟೀ ಶರ್ಟ್ಸು, ಜಾಕೆಟ್ಸು, ಅದಾದಮೇಲೆ ಬೂಟ್ಸು, ಮತ್ತು ಏನಂತ ಹೇಳಿದ್ರೆ MT ಅವ್ರ ಜೊತೆ ಕೊಲಾಬ್ರೇಷನ್ ಆಗಿ ನೋಡ್ಬೋದು ಹೊಸ ಹೆಲ್ಮೆಟ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ. ಸೊ ಸ್ಟಾರ್ಟಿಂಗ್ ಫ್ರಮ್ 5000 ಸಮಥಿಂಗ್ ಅಂತ ಏನೋ ಹೇಳಿದ್ರು. ನೋಡ್ಬೋದು ಇಲ್ಲಿ MTX TVS ರೇಸಿಂಗ್ ಚೆನ್ನಾಗಿದೆ. MT
ನಿಮ್ಗೆ ಗೊತ್ತೇ ಇರುತ್ತೆ, ಒಳ್ಳೆ ಬ್ರ್ಯಾಂಡು ಹೆಲ್ಮೆಟು, ಹೇಳಬೇಕಾಗೇ ಇಲ್ಲ. ಸೊ ಇವಾಗ ಟಿ ವಿ ಎಸ್ ಜೊತೆ ಕೊಲಾಬ್ರೇಷನ್ ಆಗಿದ್ದಾರೆ. ಅದು ಬಿಟ್ಟು ನೋಡ್ಬೋದು ಇಲ್ಲಿ ಮರ್ಚಂಡೈಸ್ಗಳು, ಜಾಕೆಟ್ಸ್ಗಳು, ಟೀ ಶರ್ಟ್ಸ್ಗಳು, ರೈಡಿಂಗ್ ಪ್ಯಾಂಟ್ಸು ಎಲ್ಲನೂ ಇದೆ. ಬಟ್ ಹೆಲ್ಮೆಟ್ಸ್ಗಳು ನೋಡಿ, ಇಲ್ಲಿ AR ಅಂತೇಳಿ ಒಂದು ಹೊಸ ಹೆಲ್ಮೆಟ್ನ ಬಿಟ್ಟಿದ್ದಾರೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ನೋಡಬೇಕು. ಇಲ್ಲಿ ಒಳಗಡೆ ಇದು ಇಟ್ಟಿದ್ದಾರೆ ನೋಡಿ, ಲೆನ್ಸ್ ಥರ ಏನೋ ಇಟ್ಟಿದ್ದಾರೆ, ನೋಡ್ತಾ ಇದ್ದೀರಾ? ಸೊ ಇಲ್ಲಿ ಕಾಣಿಸುತ್ತೆ ಅನಿಸುತ್ತೆ. ಇದರಲ್ಲಿ ಏನಂತಂದರೆ ಮುಂದೆ ಎಷ್ಟು ಸ್ಪೀಡ್ಗೆ ಹೋಗ್ತಾ ಇದ್ದೀವಿ ಮತ್ತು ಏನು ಎಲ್ಲ ಕಾಣಿಸುತ್ತೆ ಅಂತ ಏನೋ ಕೇಳ್ಪಟ್ಟೆ ನಾನು. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನಾವು ಇಲ್ಲಿ. ಬಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇನ್ನೂ. ನೋಡಿ ಇಲ್ಲಿದೆ, ಗಾಡಿ ಜೊತೆ ಕನೆಕ್ಟ್ ಆಗಬೇಕು ಅನಿಸುತ್ತೆ ಬ್ಲೂಟೂತಲ್ಲಿ. ಸೊ ಗಾಡಿ ಮೇಲೆ ಕುತ್ಕೊಂಡು ಅದನ್ನು ಟೆಸ್ಟ್ ಮಾಡಬೇಕು ಅನಿಸುತ್ತೆ. ಸೊ ನೋಡೋಣ. ನೋಡಿ ಬ್ಯೂಟಿ ಆಗಿದೆ, ಕಣ್ಣುಗಳ ಥರ ಇದೆ. ಅದು ಡಿಸ್ಟರ್ಬೆನ್ಸ್ ಆಗಲ್ವಾ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಹಿಂದ್ಗಡೆಯಿಂದ ತುಂಬ ಮ್ಯೂಸಿಕ್ ಇದೆ. ಸೊ ಕಾನ್ಸರ್ಟ್ ನಡೀತಾ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನಿನ್ನೆ ಇದೇ ಥರನೇ ವೀಡಿಯೋ ಮಾಡಿ ಆ್ಯಕ್ಚುಲಿ ಕಾಪಿರೈಟ್ ಬಂದುಬಿಟ್ಟಿತ್ತು. ಮತ್ತು TVS ಜೂಪಿಟರು, iQube, ಆರ್ಬಿಟರು ಮತ್ತು ಕಾನ್ಸೆಪ್ಟ್ ಗಾಡಿ ಒಂದು ಇಟ್ಟಿದ್ದಾರೆ. ಏನು ಕಾನ್ಸೆಪ್ಟೇ ಇದೆ, ಎಲೆಕ್ಟ್ರಿಕ್ದು ಬಟ್ ನಾನು ನೋಡಿಲ್ಲ ಇದು ಆ್ಯಕ್ಚುಲಿ. ಅದು ಬಿಟ್ಟರೆ ಇಲ್ಲಿ ಎಂಟಾರ್ಕ್ ಇದೆ, ನೋಡ್ಬೋದು, ಹೊಸದು ಸಕ್ಕತ್ತಾಗಿದೆ ಆ್ಯಕ್ಚುಲಿ. LED ಲೈಟ್ಸ್ ಎಲ್ಲ ಇದೆ ಇದರಲ್ಲಿ. LED ಅಲ್ಲ, ಐ ಮೀನ್ ಪ್ರೊಜೆಕ್ಟರ್ ಲೈಟ್, ಹೆಡ್ಲೈಟ್ಸು ಸಕ್ಕತ್ತಾಗಿದೆ. ಓಕೆ, ಇಲ್ಲಿ ರಾಜೇಶ್ ಅವರು ಇದ್ದಾರೆ, ಗಾಳಿ ತಗೋತಾ ಇದ್ದಾರೆ. ವಾಯ್ಸ್ ಬರುತ್ತಾ ಇಲ್ವೋ ಗೊತ್ತಿಲ್ಲ. Come on, are you guys ready? Yeah. Okay, listen. He's playing a killer solo. ಗೋವಾದಲ್ಲಿ ಫೈರ್ ಇಂಜಿನ್ ಬಂದಿದೆ, ಏನಾಗ್ತಿದೆ ಅಂತ ಗೊತ್ತಾಗ್ತಾಯಿಲ್ಲ. ಏನಾಗಿದೆ ಗುರು, ಬೆಂಕಿ ಎತ್ಕೊಂಡಿರ್ಬೇಕೆಲ್ಲೋ. ನಿದ್ದೆ ಬರ್ತಾ ಇಲ್ಲ ಅಂದ್ಬಿಟ್ಟು ಈ ಥರ ಕರ್ಕೊಬರ್ಬಿಟ್ಟು ಎಲ್ಲ ಲಾಕ್ ಮಾಡಿಸೋರು. 4 ಕಾರ್ ಹೋಗಿ ಜಾಗ ಇಲ್ಲ ಅಲ್ಲಿ. ಹಿಂದ್ಗಡೆ ಒಂದ್ ಗಾಡಿ ಇದೆ, ಮುಂದೆ ರೈಟು ಲೆಫ್ಟ್ ಎಲ್ಲ ಕಡೆ ಗಾಡಿ ಇದೆ, ಫುಲ್ಲು ಜಾಮು. ಹೋಗಿದೆ ಅಲ್ಲಿ ಜಾಗನೇ ಇಲ್ಲ ಅಂತ ಓಡಿಸ್ತಾ ಇಲ್ಲ. ಅಯ್ಯೋ, ಅವ್ನು ಮುಂದೆ ಬರಕ್ಕೆ ಹೇಳಿ ಅವ್ನಿಗೆ. ಏನ್ ಹೇಳಿದು ಈ ತರ ಲೈಟು ಡ್ಯೂಟಿ ಆಫ್ ರೋಡ್ ಆದ್ರೂ ಪರವಾಗಿಲ್ಲ, ಈ ತರ ಅಯ್ಯೋ ಏನು ಎಲ್ಲೋ ಇಲ್ಲೆಲ್ಲ ಪ್ಲೇ ಆಗ್ತೈತೆ ಅನ್ಕೊಂಡೆ. ಏನೇನೋ ಆಯ್ತು ಇಲ್ಲಿ, ಏನು ಗೊತ್ತಾಗ್ತಾ ಇಲ್ಲ. ಫುಲ್ಲು ಜಾಮು. ಇಲ್ಲೆಲ್ಲ ಏನ್ ಮಾಡ್ಬೇಕು ಗೊತ್ತಾ, ಬೈಕ್ಗಳು ನಾವಿಬ್ರು ಏನಂದಿರು, ಇಬ್ರು ಯಾರು ರೂಮ್ ಐತೆ ನೈಟ್ ಲೈಫ್ ನೋಡಿಲ್ವಾ ನೀವು ಗೋವಾ? ಬನ್ನಿ ತೋರಿಸ್ತೀವಿ ಅಂದ್ರೆ ಇಬ್ರು ತೋರಿಸ್ತಾರ. ನೋಡು ಫುಲ್, ನೋಡು ನೈಟ್ ಲೈಫ್, ನೋಡು ಫುಲ್ ನೈಟ್ ಲೈಫ್. ನೋಡು ಯಾರು ಮಲ್ಗೆ ಇಲ್ಲ ಇನ್ನು. ಲೆಟ್ಸ್ ಗೋ. ಹಸುನು ಬಿಡ್ತಾ ಇಲ್ಲ. ಈ ರಾಜೇಶ್ ಮತ್ ಕೇಳ್ಕೊಂಡು ಬೈ ಇದೊಂದು ಸ್ವಲ್ಪ ಕಾಸ ಆಗ್ಬಿಟ್ರೆ ದೊಡ್ಡ ರೋಡ್ ಅಲ್ರ. ದೊಡ್ಡ ರೋಡು. ಅಯ್ಯೋ, ವಾಪಸ್ ಹೋಗ್ತಾ ಇದೀವಿ ಇವಾಗ ತಿರ್ಗಾ. ಇವ್ನು ಎಲ್ಲೆಲ್ಲೋ ಹತ್ಸೋನಲ್ಲ ಅವನು, ಏನ್ ಮಾಡ್ತವ್ನು ಅವನು, ತಾರವನು. ಅವ್ನು ನೋಡಿದ್ರೆ ಅಲ್ಲಿ ಹೋಗೋನು, ಇವ್ನು ನೋಡಿದ್ರೆ ಹಿಂಗ್ ಹೋಗ್ತವ್ನೆ. ಏನ್ ನಡೀತೀವಿ ಗೋವಾದಲ್ಲಿ. ಅಯ್ಯೋ, ಅವ್ರಿಬ್ರು ಬಂದವ್ರು ಅಲ್ಲಿ, ಬೇರೆ ಅಲ್ಲಿಬ್ರು ಬಂದವ್ರೆ. ಇವ್ನು ಹೋಗ್ಬಿಡ್ತಾನೆ, ನಾವು ಹೋಗಲ್ಲ. ಬಾತ್ ಕರೀಲಿದ್ದಾನೆ, ಬರ್ಬೇಡ್ರು ಹೋಗ್ರಿ ವಾಪಸ್. ಅಯ್ಯೋ, ಒಂದೊಂದಲ್ಲ ಅಣ್ಣ ಇವ್ರದು ಸಖತ್ತು. ಅಯ್ಯೋ ಯಪ್ಪ, ಆಗಲ್ಲ ಗುರು, ಆಗಲ್ಲ, ನಡೀರಿ. ಸೊ ಟ್ರಾಫಿಕಲ್ಲಿ ಸಿಗಾಕೊಂಡು ಫುಲ್ಲು ಹೆಂಗೋ ಅಂತೂ ಇಂತೂ ಬಂದು ರೂಮ್ಗೆ ಸೇರ್ಕೊಂಡಿದ್ದೀವಿ. ಸೊ ಮೋಟೋಸೋಲ್ ಡೇ 2 ಕೂಡ ಇವತ್ತು ಕಂಪ್ಲೀಟ್ ಆಯಿತು. ಸೊ ಒಳ್ಳೆ ಮಜಾ ಇತ್ತು ಇವತ್ತು. ಹೋಗಿದ ತಕ್ಷಣ ಅಲ್ಲಿ ರೇಸ್ ನಡೀತಾ ಇದೆ, ಅದತ್ತು ಏನೂ ಫುಟೇಜಸ್ ತೊಗೊಳಕ್ಕಾಗಿಲ್ಲ. ನಾವು ಹೋಗ್ತಾ ಇದ್ದಂಗೆ ಕಂಪ್ಲೀಟ್ ಆಗೋಯಿತು. ಅದಾದಮೇಲೆ ಆ್ಯಸ್ ಯೂಶುವಲ್ ಸ್ಟಂಟ್ಸು, ಮೊನ್ನೆ ಏನೇನಿತ್ತು ಅದೇ ಈವೆಂಟ್ಸ್ಗಳು, ಜಾಸ್ತಿ ಏನಿರಲಿಲ್ಲ. ಬಟ್ ಕಾನ್ಸರ್ಟ್ಗಳಲ್ಲಿ ಸ್ವಲ್ಪ ಇವತ್ತು ಲಗೋರಿ
ಅದಾದಮೇಲೆ ಯಾರು ಬೈಯೋದು ಇನ್ನೊಂದು ಎಕ್ಲಿಪ್ಸಾ ಹಾಂ ನಿಕೋಲಸ್ ಆಮೇಲೆ ನ್ಯೂಕ್ಲಿಯಾ ಮತ್ತು ಇನ್ನೊಂದಷ್ಟು ಜನ ಬಂದಿದ್ದರು. ಅದು ಬಿಟ್ಟರೆ ಬೇರೆ ಏನಿರಲಿಲ್ಲ. ಆ್ಯಸ್ ಯೂಶಲ್ ಒಂದು MT ಜೊತೆ ಕೊಲಾಬ್ರೇಷನ್ ಹೆಲ್ಮೆಟ್ ಲಾಂಚ್ ಮಾಡಿದ್ರು. ಅದಾದಮೇಲೆ AE ಅನ್ನೋ ಬ್ರ್ಯಾಂಡ್ ಜೊತೆ ಒಂದು AEನೇ ಅನಿಸುತ್ತೆ. ಸೊ ಆ ಬ್ರ್ಯಾಂಡ್ ಜೊತೆ ಒಂದು ಕೊಲಾಬ್ರೇಷನ್ ಹೆಲ್ಮೆಟ್ನ ಲಾಂಚ್ ಮಾಡಿದ್ರು. ಅದು ಕೂಡ ಚೆನ್ನಾಗಿತ್ತು, ನಾನು ನೋಡಿದೆ ಹೆಲ್ಮೆಟು, ನೀವು ನೋಡಿರ್ತೀರ. ಅದಾದಮೇಲೆ ತ್ರಿಪಲ್ಲೇಶ್ವರ್ ಸಿಕ್ಕಿದ್ರು, ಒಳ್ಳೆ ಮಜಾ ಮಾಡಿದ್ವಿ ಎಲ್ಲ. ಆಮೇಲೆ ಬೀಚ್ ಹತ್ರ ಹೋಗಿ, ಅದಾದಮೇಲೆ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗಿ ಬೀಚ್ ಮೇಲೆ ಕ್ಲಿಫ್ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ಸು ರೂಮ್ಗೆ ಬಂದ್ವಿ. ಸೊ ಕಲ್ಕಿ ಮತ್ತು ಆಕಾಶ್ ಕೂಡ ರೂಮ್ಗೆ ಹೋದರು. ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಡೇ 2 ಗೋವಾ ಎಂಡ್ ಆಗುತ್ತೆ. ಸೊ ನಾಳೆ ಪ್ಲ್ಯಾನ್ಸ್ ನಾಳೆಗೆ ಏನು ಅಂತ ಗೊತ್ತಿಲ್ಲ, ಇನ್ನು ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಮತ್ತೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.